ಬೆಳೆಯ ಭೂಮಿಯಲ್ಲಂದು ಪ್ರಳಯದ ಕಸವೊಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಗುಣವೆಂಬ ಕಸವಕ್ಕೆತ್ತು ಸಲಹೆಯ ಲಿಂಗ ತಂದೆ ಸುಳೆ ತೆಗೆದು ಬೆಳೆದನು ಕೂಡಲ ಸಂಗಮದೇವ. ಪ್ರಥಮದಲ್ಲಿ ಬಸವಾದೀಶ್ವರ ಶರಣರನ್ನು ನಿನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಆನೆಗಳ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಈ ನಾಡಿಗೆ ಬೆಳಕಾಗಿ ಹೋಗಿರುವಂತಹ ಕುಂದಗೋಳದ ಮಹಾತಪಸ್ವಿ ನನ್ನ ಬಾಳಿನ ಜ್ಯೋತಿಯಾಗಿರುವಂತಹ ಲಿಂಗೈಕ್ಯ ಬಸವಣ್ಣನವರನ್ನೇ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹುಬ್ಬಳ್ಳಿ ಮಹಾನಗರದ ಆರಾಧ್ಯ ದೇವರಾಗಿರುವಂತಹ ಸಿದ್ದಾರೂಢ ಮಹಾಸ್ವಾಮಿಯನ್ನೇ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹುಬ್ಬಳ್ಳಿ ಮಹಾನಗರದ ಎಲ್ಲ ದೇವಾನ ದೇವತೆಗಳನ್ನೇ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಹುಬ್ಬಳ್ಳಿ ಮಹಾನಗರದ ಸಿದ್ದಾರೂಢದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಕಾಲಕಾಲೇಶ್ವರ ಕಲಾ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಂತ ಸುಸರಾಳ ಸಿರಿಪ ಶಿವಗಳ 207ನೇ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಎಸ್ ಪಾಟೀಲ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಗಂಗಾಧರ್ ದೊಡ್ಡಗೌಡರವರೇ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ರಮೇಶಣ್ಣ ಮಾದಿಗೋಪ್ಪನವರೇ ಹಾಗೂ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ವೀರ ಯೋಧರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಅಶೋಕ್ ಗಾಣಗಾದವರವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬಸನಗೌಡ ಹಲಪ್ಪಗೌಡ್ರವರೇ ಹಾಗೂ ನಮ್ಮ ಈಶ್ವರಗೌಡರು ಚಿಲ್ಲೂರವರೇ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಇಬ್ಬರು ತಾಯಿಗಳೇ, ನಮ್ಮ ತಬಲಾಜಿಯವರೇ ನಾದ ವಿನಾದ ಸುನಾದಗಳಿಂದ ತಮ್ಮ ಅದ್ಭುತ ಸಂಗೀತ ಸೇವೆಯನ್ನು ಮಾಡ್ತಾ ಇರುವ ಸಂಗೀತ ಬಳಗವೇ, ನಿರೂಪಕರೇ ಹಾಗೂ ನಮ್ಮ PDO ಸಾಹೇಬರಾಗಿ ನಿವೃತ್ತಿ ಹೊಂದಿರುವಂಥ ನಮ್ಮ ತುಪ್ಪನಗೌಡರು ಅವರ ಎಲ್ಲ ಕುಟುಂಬದ ಸರ್ವ ಸದಸ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆ ತಾಯಿ ಬಸವಣ್ಣನವರ ವಚನಗಳನ್ನು ಬಹಳ ಅದ್ಭುತವಾಗಿ ಹಾಡಿಲ್ಲ ತಾಯಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತವನ್ನು ಕೋರಿ, ಇಲ್ಲೊಬ್ಬರು ತುಪ್ಪನಗೌಡರು ನಮ್ಮ ಸಂತ ಶಿಶುನಾಳ ಸಿರಿಪ ಶಿವಗಳ ಒಂದು ತತ್ವ ಪದವನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮಾರ್ಮಿಕವಾಗಿ ಹೇಳಿದರು. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ತುಪ್ಪನಗೌಡರು ಪ್ರತಿ ವರ್ಷವೂ ಈ ಕಾರ್ಯಕ್ರಮಗಳಲ್ಲಿ ಮಾಡುತ್ತಾರೆ. ಮೊನ್ನೆ ತಾನೇ ಅವರ ನಿವೃತ್ತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಇವತ್ತು ಅಜ್ಜನ ಒಂದು ಜಯಂತಿಯನ್ನು ಕೂಡ ಇವತ್ತಿನ ದಿವಸ ಪ್ರತಿ ವರ್ಷವೂ ಸಂಗೀತದ ಮೂಲಕವಾಗಿ ಅವರು ಕಾರ್ಯಕ್ರಮಗಳಲ್ಲಿ ಮಾಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಸಂಗೀತಕ್ಕೆ ಒಂದು ಮಾತು, ಸಂಗೀತಕ್ಕೆ ಸೋಲದ ಮನಸ್ಸುಗಳಿಲ್ಲ, ಸೋಲಿಲ್ಲ ಅಂದ್ರೆ ಅವು ಮನಸ್ಸುಗಳೇ ಅಲ್ಲ ಅಂತ. ಹಂಗ ಸಂಗೀತಕ್ಕೆ ಎಂತಹ ವ್ಯಕ್ತಿ ತಂದು ಕುಂದಿರಿಸಿದ್ರು ಆ ಸಂಗೀತಕ್ಕೆ ತಲೆ ದೂಗುತ್ತಾನೆ, ಅಲ್ಲಿ ಸಂಗೀತಕ್ಕೆ ತಲೆ ಬಾಗ್ತಾನೆ, ಸಂಗೀತಕ್ಕೆ ಗೌರವವನ್ನು ಸಲ್ಲಿಸ್ತಾನೆ ಅನ್ನುವಂಥದ್ದು ಸತ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಗೀತ ಲೋಕಕ್ಕೆ ಎಂತಹ ಮನುಷ್ಯನ ಮನಸ್ಥಿತಿ ಎಂಥದ್ದೇ ಇರಲಿ, ಆ ಮನಸ್ಥಿತಿಯನ್ನು ತಿಳಿಯಾಗಿ ಮಾಡುವಂಥ ಒಂದು ಶಕ್ತಿ ಅದು ಸಂಗೀತಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡ್ರಿ, ತಬಲಾಜಿ ತಬಲಾ ಎಷ್ಟೋ ವರ್ಷದ ಹಿಂದೆ ಸತ್ತಿರುವಂಥ ಚರ್ಮ, ಮೊದಲು ಎಷ್ಟೋ ವರ್ಷದ ಹಿಂದೆ ಸತ್ತಿರುವಂಥ ಒಂದು ಪ್ರಾಣಿಯ ಚರ್ಮ, ಮನುಷ್ಯನಲ್ಲ ಪ್ರಾಣಿಯ ಚರ್ಮ, ಅದನ್ನು ತಗೊಂಡು ತಬಲವನ್ನು ಮಾಡ್ಯಾರ. ತಬಲಾ ಮಾಡಿ ಅದಕ್ಕೊಂದು ಸಂಸ್ಕಾರಗಳನ್ನು ಕೊಟ್ಟಾರ. ಸಂಸ್ಕಾರ ಕೊಟ್ಟು ತಬಲಾ ರೆಡಿ ಮಾಡ್ತಾನೆ. ಆ ತಬಲಾ ನಾದವನ್ನು ಕೊಡ್ತೈತಿ, ಎಷ್ಟು ಇಂಪಾದ ದಾನವನ್ನು ಕೊಡ್ತೈತಿ. ಅದ್ಭುತವಾಗಿರುವಂಥ ಒಂದು ನಾದ ಅದು ಎಲ್ಲಿಯೂ ಕೂಡ ಸಿಗಂಗಿಲ್ಲ. ಇಂಥ ದೊಡ್ಡ ಹುಬ್ಬಳ್ಳಿ ಮಹಾನಗರ ಐತಿ, ದೊಡ್ಡ ದೊಡ್ಡ ಅಂಗಡಿ ಅದಾವ, ಅಲ್ಲಿ ಹೋಗಿ ಸಿಗಂಗಿಲ್ಲ. ಸಂಗೀತದ ನಾದ, ಆ ಸುಮಧುರ ಸಂಗೀತದ ಒಂದು ಕ್ಷುದೆ ಅದು ಎಲ್ಲಿಯೂ ಕೂಡ ಸಿಗಂಗಿಲ್ಲ. ಅದು ತಬಲದಲ್ಲಿ ಹಾಗೂ ಪೆಟ್ಟಿಗೆಯಲ್ಲಿ ಸಿಗುವಂತ ಒಂದು ಶಕ್ತಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಅಡವಿ ಒಳಗ ದಿನಂಪ್ರತಿ ಒಬ್ಬ ವ್ಯಕ್ತಿ ಒಂದು ಗಿಡದ ಬುಡಕ ಏನು ಮಾಡ್ತಾ ಇದ್ದಂದ್ರೆ ಒಂದು ಬಾರಿಸ್ತಾ ಒಂದು ತಬಲವನ್ನು ಬಾರಿಸ್ಕೊಂತ ದಿನಂಪ್ರತಿ ಕುಂದಿರ್ತಿದ್ದ. ಆ ಸಂದರ್ಭದಲ್ಲಿ ಆ ತಬಲ ನಾದವನ್ನು ಕೇಳ್ತಾ ಮೃಗವಂತದ ನಾದವನ್ನು ಕೇಳ್ತಾ ಒಂದು
ಪ್ರಾಣಿ ಬಂದು ಚಿಗಿರಿ ಎನ್ನುವಂಥ ಪ್ರಾಣಿ ಬಂದಲ್ಲಿ ಆ ನಾದವನ್ನು ಕೇಳ್ಕೊಂತ ಗೋಣ ಹಾಕೊಂತ ಕುಂದಿರ್ತಿತ್ತಂತ. ಹಾಗೆ ಬಹಳ ವರ್ಷ ಪರ್ಯಂತರವಾಗಿ ಅದು ಕೇಳ್ತಾ ಕೇಳ್ತಾ ಆ ಧ್ವನಿ ಕೇಳಿದ ತಕ್ಷಣನೇ ಓಡೋಡಿ ಬರ್ತಿತ್ತಂತ. ಅವಾಗ ಆ ಸಂಗೀತಗಾರ ಅದಕ್ಕೆ ಪ್ರಶ್ನೆ ಕೇಳಿದ, ಅಲ್ಲ ಚಿಗರಿ, ನೀನು ನಾನು ಹಾಡ್ತಾ ಬಾರಿಸ್ತಾ ಕುಂತ ತಕ್ಷಣನೇ ನೀ ಎಲ್ಲೇ ಓಡಿ ಯಾಕೆ ಬರ್ತಿ ಅಂತ ತಿಳ್ಕೊಂಡು ಕೇಳಿದ ಕೂಡಲೇ ಅದು ಆ ಚಿಗರಿ ಹೇಳ್ತದೆ, ಇಲ್ಲ, ಅದು ಸತ್ತಿರುವಂತ ಚರ್ಮದ ಏನ ಒಂದು ನಾದ ಐತಲ್ಲ, ಇದು ನನ್ನ ತಾಯಿ ಚರ್ಮದು, ಅದಕ್ಕೆ ನನ್ನ ತಾಯಿಯ ಧ್ವನಿ ಕೇಳಿ ನಾನು ಓಡೋಡಿ ಇಲ್ಲಿ ಬರ್ತಿದ್ದೆ ದಿನ ಅನ್ನುವಂಥ ಮಾತನ್ನು ಆ ಚಿಗರಿ ಹೇಳ್ತಂತ. ಹಾಗೆ ಸಂಗೀತದ ಒಂದು ಚರ್ಮದಲ್ಲಿಯೂ ಕೂಡ ಒಂದು ದಿವಸ ಸಂಗೀತವನ್ನು ಹುಟ್ಟಿಸುವಂತ ಒಂದು ತಾಕತ್ತು ಅದು ಭಾರತ ದೇಶದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆ ಸಂಗೀತ ನಮ್ಮೆಲ್ಲರಿಗೂ ಕೂಡ ಒಂದು ದಿವಸ ಬೇಕು. ಸಂಗೀತದ ಲೋಕಕ್ಕೆ